ಹೆಲೋ ಫ್ಯೂಚರ್ ಡಾಕ್ಟರ್ಸ್ ಆ್ಯಂಡ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಲ್ಲ, ಕೆಲವ್ರಿಗೆ ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ. ಯಾಕೆಂದರೆ ತುಂಬ 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 ಡೌಟ್ಸ್ ಬರ್ತಾ ಇದೆ. ನನಗೂ ಟೈಪ್ ಮಾಡಿ ಮಾಡಿ ಸಾಕಾಯಿತು. ಹಾಗಾಗಿ ಕೆಲವು ಜನರಲ್ ಕಾಮನ್ ಕಾಮೆಂಟ್ಸ್ಗೆ ರಿಪ್ಲೈ ಮಾಡೋಣ ಅಂತ ಇದೊಂದು ಡೌಟ್ ಕ್ಲಿಯರೆನ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮಿಸ್ಟರ್ ಮಂಜುನಾಥ್ ಅವ್ರು ಕೇಳ್ತಾ ಇದ್ದಾರೆ, ಸರ್ ವೆನ್ ದೇ ಅಲೋಸ್ ಟು ಎಡಿಟ್ ಆಪ್ಷನ್ ಎಂಟ್ರಿ. ಈಗ ರೌಂಡ್ 1 ಸ್ಟಾರ್ಟ್ ಆಗಿದೆ. ಈಗ ರೌಂಡ್ 1ನಲ್ಲಿ ಇನ್ನೂ ಸ್ಟೂಡೆಂಟ್ಸು ಚಾಯ್ಸ್ ಎಂಟ್ರಿ ಮಾಡ್ತಿದ್ದಾರೆ, ಅಲಾಟ್ಮೆಂಟ್ ಆರ್ಡರ್ ಡೌನ್ಲೋಡ್ ಮಾಡ್ಕೋತಿದ್ದಾರೆ, ಚಲನ್ ಡೌನ್ಲೋಡ್ ಮಾಡ್ಕೋತಿದ್ದಾರೆ, ಫೀಸ್ ಕಟ್ಟಬೇಕು, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಬೇಕು, ಮತ್ತು ಕೆ ಇ ಅವರು 1 ದಿನ 2 ದಿನ ಎಕ್ಸ್ಟೆಂಡ್ ಮಾಡಬೇಕು. ಅದಾದ ಮೇಲೆ ಆಫ್ಟರ್ ಕಂಪ್ಲೀಷನ್ ಆಫ್ ದ ಫಸ್ಟ್ ರೌಂಡ್ ಕಂಪ್ಲೀಟ್ ಆದಮೇಲೆ ಕೆ ಇ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಜನ ಅಡ್ಮಿಷನ್ ತೊಗೊಂಡ್ರು, ಎಷ್ಟು ಜನ ಚಾಯ್ಸ್ 2 ಆಯಿತು, ಎಷ್ಟು ಜನ ಚಾಯ್ಸ್ 3, ಎಷ್ಟು ಜನ ಚಾಯ್ಸ್ 4, ಎಷ್ಟು ಜನ ಸೀಟ್ ಸರೆಂಡರ್ ಮಾಡ್ತಾರೆ. ಸೀಟ್ ಸರೆಂಡರ್ ಮಾಡೋದಕ್ಕೂ ಟೈಮ್ ಕೊಡ್ತಾರೆ. ಕೆಲವರು ಫೀಸ್ ಕಟ್ಬಿಡ್ತಾರೆ, ಆಮೇಲೆ ಇಲ್ಲ ನಾನು ಸೀಟ್ ಸರೆಂಡರ್ ಮಾಡ್ತೀನಿ ಅಂತ ಹೋಗ್ತಾರೆ. ಜಸ್ಟ್ 5,000 rupees ಕೊಟ್ಟರೆ ಸೀಟ್ ಸರೆಂಡರಿಂಗ್ ನಡೆಯುತ್ತೆ ಈಗ ಸೆಕೆಂಡ್ ರೌಂಡ್ಗಿಂತ ಮೊದಲು. ಹಾಗಾಗಿ ಸೆಕೆಂಡ್ ರೌಂಡ್ಗೂ ನಿಮ್ಗೆ ಒಂದಷ್ಟು ಸೀಟ್ಸ್ ಬೇಕಲ್ವಾ. ಸೊ ಚಾಯ್ಸ್ 4 ಕೊಟ್ಟಿರೋ ಸೀಟ್ಸ್ ಎಲ್ಲ ಬರುತ್ತೆ, ಸೀಟ್ ಸರೆಂಡರ್ ಆಗಿರೋ ಸೀಟ್ಸ್ ಎಲ್ಲ ಬರಬೇಕು, ಟೈಮ್ ಬೇಕು. ಈಗಲೇ ಆಪ್ಷನ್ ಎಂಟ್ರಿ ಬಿಟ್ಟರೆ ನಿಮಗೆ ಕಷ್ಟ ಆಗುತ್ತೆ. ಸೊ ಈಗ ನಡೀತಿರೋದು ಫಸ್ಟ್ ರೌಂಡ್ ಕೌನ್ಸೆಲಿಂಗ್ ಆದ ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ಲಿಕ್ಕೆ ಬಿಡ್ತಾರೆ. ಎಡಿಟ್ ಅಂದರೆ ಓನ್ಲಿ ರೀಆರ್ಡರಿಂಗ್ ಆರ್ ಡಿಲೀಟ್ ಮಾಡ್ಕೋಬೋದು, ರೀಆರ್ಡರ್ ಮಾಡ್ಕೋಬೋದು ಅಷ್ಟೇ. ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಈಗಲೂ ಒಂದಷ್ಟು ಜನ ಕೇಳ್ತಿದ್ದಾರೆ, ಸರ್ ನಾನು ಕಾಲೇಜ್ ಆ್ಯಡ್ ಮಾಡ್ಬೋದಾ, ಕೋರ್ಸ್ ಆ್ಯಡ್ ಮಾಡ್ಬೋದಾ ಅಂತ. ಇನ್ನೂ ಯಾಕೆ ಡೌಟ್ ಬರ್ತಿದೆಯೋ ನನಗಂತೂ ಗೊತ್ತಿಲ್ಲ. ಏಕೆಂದರೆ ಸ್ವಲ್ಪ ಸಣ್ಣ ಪುಟ್ಟ ವಿಷಯಗಳು, ಇದೇನು ದೊಡ್ಡ ಕಾಂಪ್ಲಿಕೇಟೆಡ್ ಅಲ್ಲ. ಇಲ್ಲಿ ನಿಮಗೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾಗುತ್ತು, ಕಿರ್ಚಾಫ್ಸ್ ಕರೆಂಟ್ ಲಾಗುತ್ತು, ಓಮ್ಸ್ ಲಾಗುತ್ತು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲು, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ಸು, ಪೈಥಾಗರಸ್ ಥಿಯರಮ್ ಎಲ್ಲ ಗೊತ್ತು. ಬಟ್ ಈ ಸಿಂಪಲ್ ಥಿಂಗ್ಸ್ ಯಾಕೋ ಗೊತ್ತಾಗ್ತಿಲ್ಲ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ಇದೆಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ರೆ ಮೋಸ್ಟ್ಲಿ ನಿಮ್ಗೆ ಅರ್ಥ ಆಗ್ಬೋದು ಅನಿಸುತ್ತೆ. ಸೊ ಎಡಿಟ್ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಕೀಪ್ ವಿಸಿಟಿಂಗ್ ಕೆ ಎ ವೆಬ್ಸೈಟ್ ಸದ್ಯಕ್ಕಂತೂ ಬಿಡೋದಿಲ್ಲ, ಯಾಕೆಂದರೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಬೇಕಲ್ವಾ. ಅದಾದಮೇಲೆ ನಿಮಗೆ 1 ದಿನ 2 ದಿನ ಟೈಮ್ ಕೊಡ್ತಾರೆ. ಆಗ ಇದು ನಿಮಗೆ ಪೇಷನ್ಸ್ ಟೆಸ್ಟ್ ಮಾಡೋದಷ್ಟೇ. ಇಷ್ಟು ದಿನ ಓದಿರೋದು ಬರೀ ಸ್ಕೂಲು ಸ್ಪೂನ್ ಫೀಡಿಂಗ್ ಅಷ್ಟೇ. ನೋಟ್ಸು ಟೆಕ್ಸ್ಟ್ ಬುಕ್ಕು ಮಗೊಡ್ದು 10 ಸರಿ ಓದಿ ಮಾರ್ಕ್ಸ್ ತೊಗೊಂಡಿದ್ದೀರ. ಇನ್ನು ಮೇಲೆ ಕಲಿಯೋದೇ ರಿಯಲ್ ಎಜುಕೇಷನ್. ನಿಮಗೆ ಪೇಷನ್ಸ್ ಬೇಕು, ಬ್ಯಾಲೆನ್ಸ್ ಮಾಡೋದು ಬೇಕು. ಸೊ ಅದನ್ನು ಜೀವನ ಕಲಿಸುತ್ತೆ, ಇದು ಕಲಿಬೇಕು ನೀವು. ನೆಕ್ಸ್ಟು ನಮ್ಮ ಧನುಷ್ ಗೌಡ್ರು 2 ಸರಿ 3 ಸರಿ ಮೆಸೇಜ್ ಮಾಡಿಬಿಟ್ಟಿದ್ದಾರೆ. ಸೊ ನಾನು ನಿಮ್ಮ ಥರನೇ ಅಲ್ವಾ, ನಾನು ತಿಂಡಿ ತಿನ್ನಬೇಕು, ಸ್ನಾನ ಮಾಡಬೇಕು, ಬೇರೆ ಕೆಲಸ ಇರುತ್ತೆ, ಫ್ಯಾಮಿಲಿ ನೋಡ್ಕೋಬೇಕು, ಎಲ್ಲ ಮೆಸೇಜ್ಗೂ ರಿಪ್ಲೈ ಮಾಡೋದಕ್ಕಾಗೋದಿಲ್ಲ. ಯಾರ್ದಾದ್ರೂ ಮೆಸೇಜಸ್ಗೆ ರಿಪ್ಲೈ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ನಾನು ಇಗ್ನೋರ್ ಮಾಡ್ತಿದ್ದೀನಿ ಅಂತಲ್ಲ, ನನಗೆ ಟೈಮ್ ಇರೋದಿಲ್ಲ. ಎಲ್ಲ ಡ್ರೈವಿಂಗ್ ಮಾಡ್ತಿರ್ತೀನಿ, ಆಗೆಲ್ಲಿ ಮೆಸೇಜ್ ನೋಡಲಿಕ್ಕಾಗುತ್ತೆ, ರಾತ್ರಿ ನಿದ್ದೆ ಮಾಡ್ತಿರ್ತೀನಿ, ರಾತ್ರಿ ಎಲ್ಲ ಮೆಸೇಜ್ ಮಾಡಿರ್ತೀರ. ಹಾಗಾಗಿ ನಾನು ರಿಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟೇ. ವೆನ್ ಎವರ್ ಐ ಫೀಲ್ ಫ್ರೀ, ನಾನು ವಾಕ್ ಮಾಡಬೇಕಾದ್ರೂ ಮೆಸೇಜ್ ಮಾಡಿದ್ದೀನಿ. ನೆಕ್ಸ್ಟ್ ನಮ್ಮ ಧನುಷ್ ಗೌಡ್ರದ್ದು ನೋಡೋಣ. ಸರ್ ಐ ಚೂಸ್ ಚಾಯ್ಸ್ 2 ಸರ್, ವೆನ್ ದೇ ವಿಲ್ ಅಲೋ ಟು ಡಿಲೀಟ್ ದ ಆಪ್ಷನ್ ಎಂಟ್ರಿ ಕಾಲೇಜ್ ವಿಚ್ ಐ ವಾಂಟ್ ಟು ಡಿಲೀಟ್. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಗೌಡ್ರೆ, ಕೊಡ್ತಾರೆ, ಎಲ್ಲದಕ್ಕೂ ಆಪರ್ಚುನಿಟಿ ಕೊಡ್ತಾರೆ. ಕಾಯಬೇಕು, ತಾಳಿದವನು ಬಾಳಿಯಾನೋ. ಎಲ್ಲಕ್ಕೂ ಟೈಮ್ ಕೊಡ್ತಾರೆ, ಟೈಮ್ ಎಕ್ಸ್ಟೆಂಡೂ ಮಾಡ್ತಾರೆ. ಸೊ ಅದಕ್ಕೆಲ್ಲ ಅನೌನ್ಸ್ ಮಾಡ್ತಾರೆ. ಈಗಿನ್ನ ಪಾಪ ಚಾಯ್ಸ್ 1 ಕೊಟ್ಟು ಅಡ್ಮಿಟ್ ಆಗೋರು ಪಾಪ ಅಡ್ಮಿಟ್ ಆಗಬೇಕಲ್ವಾ. ಆಗಲೇ ನೀವು ನಿಮ್ಮದು ಪ್ರೋಸೆಸ್ಸು ಮಾಡಿದ್ರೆ ಈಗಲೇ ಸರ್ವರ್ ಬಿಸಿ ಅಂತ ಬರ್ತೀರ. ತುಂಬ ಜನ ಏನು ಮಾಡ್ತಿದ್ದಾರೆ, ಸರ್ ಚಾನಲ್ ಡೌನ್ಲೋಡ್ ಆಗ್ತಿಲ್ಲ, ನಾನು ಫೀಸ್ ಕಟ್ಟಿದ್ದೀನಿ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಿಲ್ಲ ಅಂತ ತುಂಬ ಮೆಸೇಜ್ ಕಳಿಸ್ತಿದ್ದಾರೆ. ಪೇಷನ್ಸ್ ಬೇಕು ಎಲ್ಲದಕ್ಕೂ, ಹಾಗೆ ನಿಮಗೂ ಪೇಷನ್ಸ್ ಬೇಕು. ಬರ್ತಿಟ್ಕೊಡಿ, ಬಿ ಪೇಷಂಟ್ ಅಂತ. ಸೊ ಡಿಲೀಟ್ ಮಾಡೋದಕ್ಕೆ ನಿಮ್ಗೆ ಕೊಡ್ತಾರೆ, ಟೈಮ್ ಕೊಡ್ತಾರೆ. ಸೊ ಕಾಯಬೇಕಾಗತ್ತೆ ಅಷ್ಟೇ. ಅದಕ್ಕೆ ವೆಯ್ಟ್ ಮಾಡಿ ಅಂತ ಒಂದಷ್ಟು ಜನಕ್ಕೆಲ್ಲ ಮೆಸೇಜ್ ಮಾಡಿದ್ದೀನಿ. 8 ನಿಮಿಷದ ಹಿಂದೆ 2 ಸರಿ ಮೆಸೇಜ್ ಮಾಡಿದ್ದಾರೆ, 9 ನಿಮಿಷದ ಹಿಂದೆ ಮೆಸೇಜ್ ಮಾಡಿದ್ದಾರೆ. ಸೊ ಏನಾದರೂ ಮಾಡಲಿ, ರಿಪ್ಲೈ ಮಾಡಲಿ ಅಂತ. ಧನುಷ್ ಗೌಡ್ರೆ ರಿಪ್ಲೈ ಮಾಡ್ತಾ ಇದ್ದೀನಿ, ಅಲ್ಲಿಂದನೇ ಥ್ಯಾಂಕ್ಸ್ ಹೇಳ್ಬಿಡಿ ಮನಸಲ್ಲೇ. ಸರ್ ಇಫ್ ಐ ಓಪನ್ ಕೀ ಆಪ್ಷನ್ ಎಂಟ್ರಿ ಪೇಜ್ ಯುವರ್ ಸೆಷನ್ ಆಸ್ ಟೈಮ್ಡ್ ಔಟ್ ಅಂತ ಬರ್ತಾ ಇದೆ. ಎಷ್ಟು ಲಾಗಿನ್ ಆದರೂ ಸರಿ ಆಯ್ತಾ ಇಲ್ಲ, ನಾನೇನು ಮಾಡೋದಕ್ಕಾಗುತ್ತೆ, ನಾನು ಸರ್ವರ್ ಮೇಂಟೈನ್ ಮಾಡ್ತಾ ಇಲ್ಲ. ಕೆ ಎ ಸರ್ವರ್ ಹಾಗೆ, ಯಾಕೆಂದರೆ ಲಕ್ಷಾಂತರ ಮಂದಿ ಯೂಸ್ ಮಾಡ್ತಿರ್ತಾರೆ, ಸರ್ವರ್ ಡೌನ್ ಆಗುತ್ತೆ, ಅದು ಸ್ಲೋ ಆಗುತ್ತಲ್ವಾ. ಈಗ ನಿಮ್ಮ ಮನೆಗೆ ಒಂದೇ ಸರಿ 100 ಜನ ಬಂದರೆ ನಿಮ್ಮ ತಾಯಿಗೆ ಅಡುಗೆ ಮಾಡಲಿಕ್ಕಾಗತ್ತಾ, ಲೇಟ್ ಆಗುತ್ತೆ. 5 ಜನ ಬಂದರೆ ಬೇಗ ಮಾಡ್ತಾರೆ. ಸೊ ಸರ್ವರು ಬಿಸಿ ಇರುತ್ತೆ, ಇದೆಲ್ಲ ಆಗುತ್ತೆ. ನೀವು ಸೆಕೆಂಡ್ PU ರಿಸಲ್ಟ್ ನೋಡಬೇಕಾದ್ರೆ ಆಗಿತ್ತು, ಕೆ ಎ ರಿಸಲ್ಟ್ ಬಂದಾಗ, CET ರಿಸಲ್ಟ್ ಬಂದಾಗೂ ಈ ಥರ ಆಗಿತ್ತು. ಸೊ ಸರ್ವರ್ಗೂ ಸ್ವಲ್ಪ ಉಸಿರಾಡಕ್ಕೆ ಟೈಮ್ ಕೊಡಿ, ಪಾಪ ಅದಕ್ಕೂ ಸ್ವಲ್ಪ ರೆಸ್ಟ್ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಕೀಪ್ ಟ್ರೈಯಿಂಗ್ ಅಷ್ಟೇ. ಇಲ್ಲಾಂದರೆ ಒಂದು ಬ್ರೌಸರ್ ಅಲ್ಲ ಇನ್ನೊಂದು ಬ್ರೌಸರಲ್ಲಿ ಚೆಕ್ ಮಾಡಿ, ಆಗುತ್ತೆ, ಏನು ತೊಂದರೆ ಆಗಲ್ಲ. ಸರ್ ವೆನ್ ಕೆ ಎ ಗಿವ್ ಲಿಂಕ್ ಆಫ್ ಕಾಶನ್ ಡೆಪಾಸಿಟ್, ಯಾರು ಇವರು ವಿಠಲ್ ಅನ್ಸುತ್ತೆ.
ಸೊ ಇವ್ರ ಹತ್ರ ದುಡ್ಡು ಜಾಸ್ತಿ ಇದೆ, 1,00,000 ಅರ್ಜೆಂಟಾಗಿ ಕೊಟ್ಬೇಡ ಅಂತ ಇನ್ನೂ ಒಂದು 2 ದಿನ ಬ್ಯಾಂಕಲ್ಲಿ ಇಟ್ಕೊಳ್ಳಿ, ಏನೂ ಆಗೋದಿಲ್ಲ. ಫಸ್ಟ್ ರೌಂಡ್ ಮುಗಿಬೇಕು. ಫಸ್ಟ್ ರೌಂಡ್ ಮುಗಿದ್ಮೇಲೆ ಕ್ಲಾರಿಟಿ ಬರುತ್ತೆ ಯಾರ್ಯಾರು ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ಕೊಟ್ಟು ಅಡ್ಮಿಟ್ ಆಗಿದ್ದಾರೆ ಅಂತ. ಅದಾದ ಮೇಲೆ ನಿಮ್ಗೆ ಒಂದು ಲಿಂಕ್ ಕೊಡ್ತಾರೆ. ಸೊ ಅದರಲ್ಲಿ 1,00,000 ಕಾಷನ್ ಡೆಪಾಸಿಟ್ ಕಟ್ಟಬೇಕು. ಕೀಪ್ ವಿಸಿಟಿಂಗ್ KEA ವೆಬ್ಸೈಟ್. ನನಗೂ ಸಾಧ್ಯ ಆದಾಗ, ನಾನು ಫ್ರೀ ಇದ್ದರೆ ನಾನು ಒಂದು ವಿಡಿಯೋ ಮಾಡಿಬಿಡ್ತೀನಿ. ಕಾಷನ್ ಡಿಪಾಸಿಟ್ ಮಾಡೋದಕ್ಕೆ ನೋಡಿ 2 ದಿನ ಟೈಮ್ ಕೊಟ್ಟಿದ್ದಾರೆ, ದಯವಿಟ್ಟು ಕಟ್ಟಿ ಅಂತ. ಬ್ಯಾಂಕ್ ಹೋಗಿ ಕಟ್ಟಬೇಕು. DD ಚೆಕ್ಕು ಏನೂ ಆಗಲ್ಲ, ಬ್ಯಾಂಕ್ಗೆ ಹೋಗಿ ಆನ್ಲೈನಲ್ಲೇ ಪೇ ಮಾಡಬೇಕಾಗತ್ತೆ. ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ದಟ್ ಕ್ವಶನ್. ನಿಮಗೂ ಆ ಥರದ ಕ್ವಶನ್, ಅದಕ್ಕೆ ಇವು ರಿಪೀಟೆಡ್ ಕ್ವಶನ್ಸ್ ಇವು. Next, sir, basically I got Ambedkar College by option entry mistake by year 29. Now if I choose choice 2, all the government colleges will be deleted. Literally depressed. Please see what to do. Above Ambedkar, I have Vaidehi, BMC, MMC, Atal, KIMS. Any solution, please sir. Shall I choice 3? ನಾನು ಯಾವ ಸ್ಟೂಡೆಂಟ್ಗೂ ಚಾಯ್ಸ್ 3 ಕೊಡಿ ಅಂತ ಹೇಳೋದಿಲ್ಲ. ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೆ. ಕೈಯಲ್ಲಿ ಒಂದು ಕೋಳಿ ಇರುತ್ತೆ, ಹುಂಜದ ಆಸೆಗೆ ಕೋಳಿ ಬಿಟ್ಬಿಟ್ರೆ ಹುಂಜ ಇನ್ಯಾರು ಎತ್ಕೊಂಡೋಗಿರ್ತಾರೆ. ಅಟ್ಲೀಸ್ಟ್ ಕೋಳಿ ಕಟ್ ಮಾಡ್ಕೊಂಡು ಕೋಳಿ ಸಾರಾದರೂ ತಿನ್ಕೊಳ್ಳಿ. ಹುಂಜ ಚೆನ್ನಾಗಿರುತ್ತೆ ಗೊತ್ತು, ಬಟ್ ನಿಮ್ಗೆ ಸಿಕ್ಕಿರೋದು ಕೋಳಿ. ಈಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡಬೇಕಾಗಿತ್ತು. ಬೇಸಿಕಲಿ ಗಾಟ್ ಅಂಬೇಡ್ಕರ್ ಕಾಲೇಜ್ ಬೈ ಆಪ್ಷನ್ ಎಂಟ್ರಿ ಮಿಸ್ಟೇಕ್ ಮಾಡಬಾರ್ದು ಸಾರ್. ಇದು ಪ್ರೊಫೆಷನಲ್ ಕೌನ್ಸೆಲಿಂಗು. ಈಗ IAS KS ಕೌನ್ಸಿಲಿಂಗೆಲ್ಲ ಹೋಗ್ತೀರಾ, ಎಂಟ್ರಿಂದ ಅಲ್ಲಿ ಮಿಸ್ಟೇಕ್ ಆದರೆ ಆಗುತ್ತಾ? ತೆಂಡೂಲ್ಕರ್ ಮಿಸ್ಟೇಕ್ ಆಯಿತು ಸರ್, ಈ ಬಾಲ್ ನಾನು ನೋಡಲಿಲ್ಲ, ಔಟ್ ಆದೆ, ಇನ್ನೊಂದು ಬಾಲ್ ಎಸೀರಿ ಅಂತ ಹೇಳಿದ್ರೆ ಅಂಪೈರ್ ಕೊಡ್ತಾರಾ? ಸೊ ಮಿಸ್ಟೇಕ್ ಆಗಿದೆ ಅಂತೀರಾ. ನಾವು ಇಫ್ ಐ ಚೂಸ್ ಚಾಯ್ಸ್ 2, ಆಲ್ ದ ಗೌರ್ಮೆಂಟ್ ಕಾಲೇಜಸ್ ವಿಲ್ ಬಿ ಡಿಲೀಟೆಡ್. ಗೌರ್ಮೆಂಟ್ ಕಾಲೇಜಸ್ನ ಅಂಬೇಡ್ಕರ್ಗಿಂತ ಕೆಳಗಡೆ ಯಾಕೆ ಹಾಕ್ಕೊಂಡ್ರಿ? ನಿಮ್ಗೆ ಇಷ್ಟ ಇದ್ದರೆ ಮೇಲೆ ತಾನೇ ಹಾಕ್ಕೋಬೇಕು, ಅದನ್ನೇ ತಾನೇ ಪ್ರಯಾರಿಟಿ ಅಂತ. ಪಾಪ KE ಅವರು ಆ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ 1000 ಸರಿ ಹೇಳಿದ್ದಾರೆ ಪ್ರಯಾರಿಟಿ, ಹೋಮ್ವರ್ಕ್ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ ಅಂತ. ನಾನು 1000 ಸರಿ ಹೇಳಿದ್ದೀನಿ. ಏನೂ ಮಾಡಲಿಕ್ಕಾಗಲ್ಲ. ಮತ್ತು ಚಾಯ್ಸ್ 3 ಕೊಟ್ಟರೆ ಇರೋ ಸೀಟು ಹೊಟ್ಟೋಗುತ್ತೆ. ಆ ಸೀಟ್ ನಿಮ್ಗೆ ಮತ್ತೆ ಖಂಡಿತ ಸಿಗಲ್ಲ. ಈ ಕೆಳಗಡೆ ಇರೋ ಗೌರ್ಮೆಂಟ್ ಸೀಟು ನೀವು ಯಾರಾದರೂ ಬಿಟ್ಟರೆ ನಿಮ್ಗೆ ಸಿಗುತ್ತೆ. ಅವ್ರು ಯಾರು ಬಿಡಲಿಲ್ಲ ಅಂದರೆ ಏನು ಮಾಡ್ತೀರಾ? ಎಲ್ಲ ಚಾಯ್ಸ್ 2 ಕೊಟ್ಟು ಕೂತಿರ್ತಾರೆ. ಒಂದು ಪೋಲ್ ನಡೆಸ್ತಾ ಇದ್ದೀನಿ, ಆ ಪೋಲಲ್ಲಿ ನೋಡಿ ಎಷ್ಟು ಜನ ಚಾಯ್ಸ್ 2 ಚಾಯ್ಸ್ 3 ಕೊಟ್ಟಿದ್ದಾರೆ ಅಂತ ನೋಡಿ ಚೆಕ್ ಮಾಡಿ. ಸೊ ನಾನಂತೂ ಸಜೆಸ್ಟ್ ಮಾಡೋದಿಲ್ಲ. ಸೊ ಇದ್ರ ಮೇಲೆ ನಿಮ್ಮ ರಿಸ್ಕ್. ಪ್ಲೀಸ್ ಸೇ ವಾಟ್ ಟು ಡೂ. ಅಬೋವ್ ಅಂಬೇಡ್ಕರ್ ಐ ಹ್ಯಾವ್ ವೈದೇಹಿ, BMC, MMC. ಇನ್ನೂ ಚೆನ್ನಾಗಿದೆಯಲ್ಲ, ವೈದೇಹಿ ಚೆನ್ನಾಗಿದೆ, BMC ಚೆನ್ನಾಗಿದೆ, MMC ಚೆನ್ನಾಗಿದೆ, ಅಟಲ್ ಬಿಹಾರಿ ವಾಜಪೇಯಿ ಚೆನ್ನಾಗಿದೆ, KIMS ಬೆಂಗಳೂರು ಚೆನ್ನಾಗಿದೆ. ಸಿಕ್ಕರೆ ನಿಮ್ಮ ಅದೃಷ್ಟ. ನಾನು ಹೇಳೋದು ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಿ? ಚಾಯ್ಸ್ 3 ಕೊಡೋದು ಭಾರಿ ಈಸಿ, ಹೊಟ್ಟೋಗ್ಬಿಡುತ್ತೆ ನಿಮ್ಮ ಸೀಟು. ವಾಟ್ ನೆಕ್ಸ್ಟ್? ಸಿಕ್ಕರೆ ಗುಡ್. ಸೊ ನಾನಂತೂ ರಿಸ್ಕ್ ತಗೊಳಕ್ಕಾಗಲ್ಲ. ಒಂದು ಬಸ್ ಹತ್ತಿರ್ತೀನಿ, ಈ ಬಸ್ ಚೆನ್ನಾಗಿಲ್ಲ, ಇನ್ನೊಂದು ಬಸ್ ಪಕ್ಕದಲ್ಲಿ ಜೋರಾಗಿ ಹೋಗ್ತಾ ಇರುತ್ತೆ, ಅದಕ್ಕೆ ಅಂತ ಇಳಿದುಬಿಟ್ಟು ನಾನು ಕ್ಯಾಚ್ ಮಾಡೋಷ್ಟೆಲ್ಲ ಬಸ್ ಸಿಗಬೇಕಲ್ವಾ? ಸಿಕ್ಕರೆ ಓಕೆ. ನೋಡಿ, ಇದು ನಿಮ್ಮ ರಿಸ್ಕು. ಡೋಂಟ್ ಟೇಕ್ ಎನಿಬಡಿ ಸೊಲ್ಯೂಷನ್. ನೀವೇ ರಿಸ್ಕ್ ತಗೋಬೇಕಾಗುತ್ತೆ ಇದು. ಆಮೇಲೆ ಬೇರೆಯವ್ರು ಬ್ಲೇಮ್ ಮಾಡಿಬಿಡಿ. ನೆಕ್ಸ್ಟು ಇವರು ಇಲ್ಲ, ಬೇರೆಯವರು. ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ಕೊಟ್ಟರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗೋಕೆ ಆಗಲ್ಲ ಅಂತೆ. ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ಕೊಟ್ಟರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗೋಕೆ ಆಗಲ್ಲ ಅಂತೆ. ದಯವಿಟ್ಟು ಯಾರೋ ಆ ಬೃಹಸ್ಪತಿನ ಕರ್ಕೊಂಬನ್ನಿ ಸರ್, ಅವ್ರ ಕಾಲಿಗೆ ನಾನು ನಮಸ್ಕಾರ ಮಾಡ್ತೀನಿ. ಯಾರು ಹೇಳಿದ್ದು ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ಕೊಟ್ಟರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗೋಕ್ಕೆ ಆಗಲ್ಲ ಅಂತ? ತಲೆ ಮೇಲೆ ರಪ್ಪ ಅಂತ ಹೊಡೀರಿ. ನೀವು ಕೇಳಿಸ್ಕೊಂಡವರು ಆ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಓದಿ ಸರ್. ಅಫಿಷಿಯಲ್ ಡಾಕ್ಯುಮೆಂಟ್ ಅದು. ನಾನು ಹೇಳಿದ್ದು ನಂಬಿಡಿ, ಇನ್ನೊಬ್ರು ಹೇಳಿದ್ದು ನಂಬಿಡಿ. ವಿ ಶುಡ್ ಕಂಪಲ್ಸರಿ ಟೇಕ್ ದ ಕಾಲೇಜ್ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್ ವಿತೌಟ್ ಗಿವಿಂಗ್ ಎನಿ ರೀಸನ್. ಈಸ್ ದ ಟ್ರೂ? ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಂದರೆ ನನ್ನ ಪ್ರಕಾರ KCET, ಇಂಜಿನಿಯರಿಂಗು, AGBSC ಆ ಕೋರ್ಸಸ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನೋ ಬರೋದು ಓನ್ಲಿ ಇನ್ ಇಂಜಿನಿಯರಿಂಗ್ ಕೌನ್ಸಿಲಿಂಗ್, ನಾಟ್ ಇನ್ BDS ಆ್ಯಂಡ್ ಮೆಡಿಕಲ್ ಕೌನ್ಸಿಲಿಂಗ್. ಸೊ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಾಗ ಫೀಸ್ ಕಟ್ಟಬೇಕು. ಅಡ್ಮಿಷನ್ ಆಗೋಷ್ಟಿಲ್ಲ, ಫೀಸ್ ಕಟ್ಟಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬಹುದು. ಇನ್ನೂ ನಿಮ್ಗೆ ಡೌಟ್ ಇದ್ದರೆ ನನ್ನ ಪ್ರೀವಿಯಸ್ ವೀಡಿಯೋಸ್ ಚೆಕ್ ಮಾಡಿ. ಇನ್ನೂ ರಿಪೀಟ್ ಮಾಡಿಬಿಡ್ತೀನಿ. ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ಕೊಟ್ಟರೆ ಏನೂ ಇಲ್ಲ, ನೀವು ಸೀಟು ಸರೆಂಡರ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಅಷ್ಟೇ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗ್ಬೋದು, ಸಿಗದೇನೂ ಇರ್ಬೋದು. ಇಫ್ ಸೀಟ್ಸ್ ಆರ್ ಅವೈಲಬಲ್ ಯು ವಿಲ್ ಗೆಟ್ ದ ಸೀಟ್. ಆಮೇಲೆ ನೀವು ಚಾಯ್ಸ್ 2 ಕೊಟ್ಬಿಟ್ಟು ನೆಕ್ಸ್ಟ್ ರೌಂಡ್ಗೆ ಹೋಗಬಹುದು. ಯಾರೋ ಎಕ್ಸ್ಟೆಂಡೆಡ್ಗೆ ಆಗಲ್ಲ ಅಂತ ಸುಳ್ಳು ಹೇಳ್ತಾ ಇರ್ತಾರೆ. ನಿನ್ನೇನು ಯಾರೊಬ್ಬರು ಕಾಲ್ ಮಾಡಿದ್ರು, ಚಾಯ್ಸ್ 3 ಕೊಟ್ಟರೆ ಆಗಲ್ಲ ಅಂತ. ಯಾರು ಈ ಸೈಬರ್ ಸೆಂಟರ್ ಬೃಹಸ್ಪತಿಗಳು? ನೀವು ಸೆಕೆಂಡ್ PUC ಮಾಡಿದರೆ ನೀವು ಬುದ್ಧಿವಂತರು. ಇದು ಹೇಗಾಯಿತು ಕತೆ ಅಂದರೆ, ನೀವು ಬುದ್ಧಿವಂತರು ಬೆಳಿಗ್ಗೆ TV ಮುಂದೆ ಕೂತ್ಕೊಳ್ಳೋದು. ಬಾಡಿ ಬ್ರಹ್ಮಾಂಡ ಸ್ವಾಮೀಜಿ ಕೂತ್ಕೊಂಡು ಹೇಳ್ತಾನೆ, ಶುಕ್ರವಾರ ಸರಿ ಇಲ್ಲ, ಶನಿವಾರ ಸರಿ ಇಲ್ಲ, ಭಾನುವಾರ ಸರಿ ಇಲ್ಲ, ನಿನ್ನ ಹೆಸರು ಸರಿ ಇಲ್ಲ, ನಿನ್ನ ನಂಬರ್ ಸರಿ ಇಲ್ಲ ಅಂತ. ಅದನ್ನು ನಾವು ಕೂತ್ಕೊಂಡು ಕೇಳಿಸ್ಕೊಳ್ಳೋದು. ನಾವು ಎಜುಕೇಟೆಡ್ಸು. ಅವರು 7th ಫೇಲು, 9th ಫೇಲು, 10th ಫೇಲು, ಏನು ಎಂಥದ್ದು ಗೊತ್ತಿರಲ್ಲ. ಸುಮ್ಮನೆ ಏನೋ ಒಂದು ನಮ್ಮ ಭಯಾನ ಎನ್ಕ್ಯಾಶ್ ಮಾಡ್ಕೋತಾ ಇರ್ತಾರೆ ಅವರು. ಇವರು ಭಯೋತ್ಪಾದಕರು. ಅವ್ರ ಮಾತು ಕೇಳ್ದಂಗೆ ನೀವು ಸೈಬರ್ ಸೆಂಟ್ರ್ ಮಾತ್ರ ಎಲ್ಲ ಕೇಳಿಕೊಂಡು ಚಾಯ್ಸ್ 3 ಕೊಟ್ಟರೆ ನೆಕ್ಸ್ಟ್ ರೌಂಡ್ಗೆ ಹೋಗೋಕ್ಕಾಗಲ್ಲ, ಹಾಗೆ ಹೀಗೆ ಅನ್ನೋದಲ್ಲಿ ಕಟ್ಟು ಕತೆ, ಮೂಢನಂಬಿಕೆಗಳು ಬಿಟ್ಬಿಡಿ. ಇನ್ಫಾರ್ಮೇಷನ್ ಬುಲೆಟಿನ್ನ ಭಗವದ್ಗೀತೆ
ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ಕೊಂಡು ನೀಟಾಗಿ ಈಗಲೂ ಟೈಮ್ ಇದೆ, ದಯವಿಟ್ಟು ಓದಿ. ನಂದು ಕಾಲೇಜ್ ನಂದು ಏನೋ ಬಂದಿದೆ, ರಾಜರಾಜೇಶ್ವರಿ ಡೀಮ್ಡಲ್ಲಿ ಸಿಕ್ಕಿದೆಯಂತೆ. ಹ್ಯಾವ್ ಡನ್ ಮೈ ಅಡ್ಮಿಷನ್. ಇಫ್ ಐ ಗೆಟ್ ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಪ್ರೈವೇಟ್ ಸೀಟ್ ಐ ಶಿವಮೊಗ್ಗ ಇನ್ ಕೆ ಅರೌಂಡ್ ಟು ವಿಚ್ ಕಾಲೇಜ್ ಇಸ್ ಬೆಟರ್? ನಿಮ್ಮ ಪ್ರಕಾರ ಯಾವ್ದು ಬೆಟ್ರು ಅಂತ ನೀವು ಹೇಳಬೇಕು ಸರ್. ರಾಜರಾಜೇಶ್ವರಿನ ಸುಬ್ಬಯ್ಯ ಅಂತ. ನಾನು ನೀವು ಹೋಟೆಲ್ಗೆ ಹೋಗೋಣ, ಇಡ್ಲಿ ಚೆನ್ನಾಗಿದೆಯಾ ದೋಸೆ ಚೆನ್ನಾಗಿದೆಯಾ ಅಂತ ನೀವು ನನ್ನನ್ನು ಕೇಳಿದ್ರೆ ನಿಮ್ಗೆ ಯಾವ್ದು ಚೆನ್ನಾಗಿದೆ ಅಂತ ನಾನು ಹೆಂಗೆ ಸರ್ ಹೇಳಲಿ? ನನಗೆ ಇಡ್ಲಿ ವಡೆ ಇಷ್ಟ ಬೆಳಿಗ್ಗೆ, ಸಂಜೆ ಆದರೆ ದೋಸೆ ಇಷ್ಟ, ಎರಡೂ ಇಷ್ಟನೇ. ಬಟ್ ಬೆಳಿಗ್ಗೆ ಹೋದ್ರೆ ನಾನು ದೋಸೆ ತಿನ್ನಲ್ಲ. ನೀವು ತಿನ್ನಬೇಕಾಗಿರೋದು, ನೀವು ಡಿಸೈಡ್ ಮಾಡಬೇಕು. ನನಗೆ ಯಾವ್ದು ಇಷ್ಟ ಆಗುತ್ತೋ ಅದಕ್ಕೆ ನೀವು ಹೋಗೋಕ್ಕಾಗಲ್ಲ. ನಾನು ಸುಬ್ಬಯ್ಯ ಅಂತ ಹೇಳ್ತೀನಿ, ಸುಬ್ಬಯ್ಯಗೆ ಸೇರ್ಕೊಂಡು ನನಗೆ ಬಾಯಿಗೆ ಬಂದು ಬೈಯಕ್ಕೆ ಸ್ಟಾರ್ಟ್ ಮಾಡ್ತೀರಾ. ರಾಜರಾಜೇಶ್ವರಿ ತುಂಬ ಚೆನ್ನಾಗಿತ್ತು, ಬೆಂಗಳೂರಲ್ಲಿತ್ತು, ಮೇನ್ ರೋಡಲ್ಲಿತ್ತು, ಪೇಷಂಟ್ಸ್ ರೋಡ್ ಚೆನ್ನಾಗಿತ್ತು, ನಾನು ಅಲ್ಲಿ ಹೋಗ್ತಿದ್ದೆ, ಇವ್ರು ಯಾರು ಹೇಳಿದ್ಮೇಲೆ ಅಂತ ಕೇಳಿದ್ರೆ ಹಾಳಾದೆ ಅಂತ. ರಾಜರಾಜೇಶ್ವರಿಯಲ್ಲೇ ಸೇರ್ಕೊಳ್ಳಿ. ಅಯ್ಯೋ ನಾನು ಸುಬ್ಬಯ್ಯಾಗ ಹೋಗ್ತಿದ್ದೆ, ಅಲ್ಲಿ ಫೀಸ್ 13 ಲಕ್ಷ ಆಯಿತು, ರಾಜರಾಜೇಶ್ವರಿ 23 ಲಕ್ಷ, ನನ್ನ ದುಡ್ಡೆಲ್ಲ ಖರ್ಚು ಮಾಡಿಸ್ಬಿಟ್ರು ಅಂತ ಮತ್ತೆ ಬೈತೀರಾ. ಸೊ ಯು ನೀಡ್ ಟು ಟೇಕ್ ದ ಫೈನಲ್ ಕಾಲ್. ನನಗೆ MCC ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ, ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ದಯವಿಟ್ಟು ಕ್ಷಮಿಸಿ. 162 ರ್ಯಾಂಕ್ ಇದೆ ನಂದು, 3B ಕ್ಯಾಟಗರಿ, CSR ಇನ್ಫಾರ್ಮೇಷನ್ ಸೈನ್ಸ್ ಸೀಟ್ ಸಿಗುತ್ತಾ? ದಯವಿಟ್ಟು ಖಂಡಿತ ನನಗೆ ಗೊತ್ತಿಲ್ಲ ಸರ್, ನಾನು ಜ್ಯೋತಿಷಿನೂ ಅಲ್ಲ, ಪ್ರಿಡಿಕ್ಟ್ ಮಾಡೋಕ್ಕೂ ಆಗಲ್ಲ. ಏನಿರುತ್ತಾ ಫ್ಯಾಕ್ಟು ಲಾಸ್ಟ್ ಇಯರ್ದು ಅದು ಇದು ಹೇಳ್ತೀನಿ. ಯಾವುದೋ ಒಂದು ಸ್ವಲ್ಪ ಪ್ರಿಡಿಕ್ಷನ್ ಮಾಡಿದ್ದೆ, ಅದು ಸರಿ ಹೋದರೂ ಹೋಗ್ಬೋದು, ಸರಿ ಇಲ್ಲದೆ ಇರ್ಬೋದು, ಇದೆಲ್ಲ ಹೇಳೋಕ್ಕಾಗಲ್ಲ ಸರ್. ಡೂ ಫಾರ್ ಇಂಜಿನಿಯರಿಂಗ್ ಆಲ್ಸೋ. ಇಂಜಿನಿಯರಿಂಗಲ್ಲಿ ಮೋರ್ ದ್ಯಾನ್ 200 ಕಾಲೇಜಸ್ಸು, ಒಂದು 50 ಕೋರ್ಸಸ್ ಇದೆ, ತುಂಬ ಟೈಮ್ ಬೇಕು. ಹಾಗಾಗಿ ಇಂಜಿನಿಯರಿಂಗ್ ನಾನು ಟಚ್ ಮಾಡಲಿಲ್ಲ, ಸಾರಿ ಸರ್. ಡೂ ವಿಡಿಯೋ ಆಫ್ CET ಕಟ್ ಆಫ್ ಡ್ರಾಪ್. ಅದೇ ಸರ್ ನನ್ನ ಕಷ್ಟ. ಎಲ್ಲ ರೆಡ್ಡಿ ಸಿದ್ನಾಳ್ ಅವರೇ ನಮಸ್ತೆ. ರೀಸನ್ ಫಾರ್ ಚಾಯ್ಸ್ 4 ಏನು? ಐ ಆಮ್ ಕ್ವಿಟ್ಟಿಂಗ್ ಅಷ್ಟೇ, ನನಗೆ KA ಕೌನ್ಸಿಲಿಂಗ್ ಬೇಡ ಅಂತ. ಏನೇನೋ ಇದೆ ಇಲ್ಲಿ. ಬಟ್ ಸರ್ ನನಗೆ ಬಟ್ಟು ಗಿಟ್ಟು ಗೊತ್ತಿಲ್ಲ ನನಗೆ. ಸರ್ ಕಾಷನ್ ಡೆಪಾಸಿಟ್ ಎಲ್ಲಿ ಪೇ ಮಾಡಬೇಕು ಪ್ಲೀಸ್ ರಿಪ್ಲೈ. ಎಲ್ಲಿ ಪೇ ಮಾಡಬೇಕು? ಆನ್ಲೈನಲ್ಲಿ ಪೇ ಮಾಡ್ಬೋದು, ಚಲನ್ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಬ್ಯಾಂಕಲ್ಲಿ ಹೋಗಿ ಪೇ ಮಾಡ್ಬೋದು. ನೀಟಾಗಿ ಡೀಟೇಲಾಗಿ ಇನ್ನೊಂದು ನೋಟಿಫಿಕೇಶನ್ KA ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ವಿಶಾಲ್ ವಿ ಪಾಟೀಲ್ ಅವರೇ. ಸರ್ ಇಫ್ ಈ ಚಾಯ್ಸ್ 3 ಏನದು ಚಾಯ್ಸ್ 3rd then in second extended round we can attend or not, otherwise whatever college comes in second round is final or what. ಚಾಯ್ಸ್ 3 ಕೊಟ್ಟರೆ ನಿಮ್ಮ ಸೀಟು ಸರೆಂಡರ್ ಮಾಡ್ದಂಗೆ ಆಗುತ್ತೆ, ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ಗೂ ಹೋಗಬಹುದು. ಬಾಪಪ್ಪಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಅಂತ ನೀವು KEಯಲ್ಲಿ ಕೂತಿರ್ತಾರಲ್ಲ ಅವ್ರು ಕೇಳಿದ್ರು ಗೊತ್ತಾಗಲ್ಲ ಸರ್. ಸುಮ್ಮನೆ ನಾನು ಏನೋ ಅಂತ ಹೇಳ್ಬೋದು, ಬಟ್ ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಸರ್ ವಾಟ್ ಎವರ್ VTU ಟಾಟಾ ನಮಸ್ ತುಂಬ ಫಸ್ಟ್ ಹೊಗಳ್ತೀರಾ, ಆಮೇಲೆ ಒಂದು ಕ್ವಶನ್ ಕೇಳ್ತೀರಾ. ಎಲ್ಲರೂ ಈಗ ಒಂದು ಟೆಕ್ನಿಕ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ತುಂಬ ವಿಷಯನ ಆಳವಾಗಿ ತಿಳಿದು ನಮಗೆ ತಿಳಿಸಿದ್ದೀರಿ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನನ್ನ ಮಗಳಿಗೆ 96,000 ರ್ಯಾಂಕಿಂಗ್ ಇದೆ, ಅವಳಿಗೆ ನೀಟ್ 1.5 ಲಕ್ಷದ ಸೀಟ್ ಸಿಗುತ್ತಾ ಸರ್? ನಾನು ಸಿಗುತ್ತೆ ಅಂದರೆ ನಿಮ್ಗೆ ಖುಷಿ ಆಗುತ್ತೆ, ನಾನು ಹೊಗಳ್ತೀರಾ ಥ್ಯಾಂಕ್ ಯು ಅಂತೀರಾ. ಸಿಗಲ್ಲ ಅಂದರೆ ಬಾಯಿಗೆ ಬಂದಾಗ ಬೈತೀರಾ, ನೀವು ಸರಿಯಾಗಿ ಅನಲೈಸ್ ಮಾಡಿಲ್ಲ, ಸಿಗುತ್ತೆ ಹಾಗೆ ಹೇಗೆ ಅಂತ. ಸೊ ಇದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋದಿಲ್ಲ, ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ. ನನ್ನ ಪ್ರಿಡಿಕ್ಷನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದರ ರೇಂಜಲ್ಲಿದ್ದರೆ ಖಂಡಿತ ಸಿಗುತ್ತೆ. ಸರ್ ವೆನ್ ಐ ಓಪನ್ ಆಪ್ಷನ್ ಎಂಟ್ರಿ ಪೇಜ್, ಇದಂತೂ ತುಂಬ ಸರಿ ಬಂದ್ಬಿಟ್ಟಿದೆ. ಸೆಷನ್ ಟೈಮ್ಡ್ ಔಟ್ ಅಂತ. ಕೀಪ್ ಟ್ರೈಯಿಂಗ್ ಅಷ್ಟೇ. ನಾವು ಓಪನ್ ಮಾಡಿದ ತಕ್ಷಣ ಓಪನ್ ಆಗಬೇಕು ಅಂತ ಏನೂ ಇಲ್ಲ. ಭಗವಂತ ಪ್ರತ್ಯಕ್ಷ ಆಗುವಂತ ತಕ್ಷಣ ಪ್ರತ್ಯಕ್ಷ ಆಗ್ತಾನ ಇಲ್ವಾ? ಹಾಗೆ ಒಂದೊಂದ್ಸರಿ ವೆಬ್ಸೈಟು ಕ್ರ್ಯಾಶ್ ಆಗುತ್ತೆ, ಏನೇನೋ ಆಗುತ್ತೆ. ಸರ್ ಐ ಪೇಡ್ ಫೀಸ್ ಆನ್ಲೈನ್ ಬಟ್ ವಾಸ್ ನಾಟ್ ಏಬಲ್ ಟು ಡೌನ್ಲೋಡ್ ಫೀ ರಿಸಿಪ್ಟ್, ವಾಟ್ ಟು ಡೂ? ರಿಪ್ಲೈ ಮಾಡಿ ಸರ್. ಆಯಿತು ಸರ್, ರಿಪ್ಲೈ ಮಾಡ್ತಾ ಇದ್ದೀನಿ, ವೆಯ್ಟ್ ಮಾಡಿ. ಮೋಸ್ಟ್ಲಿ ಇಷ್ಟು 5 ನಿಮಿಷದಿಂದನ ಇನ್ನೂ ಡೌನ್ಲೋಡ್ ಆಗಿರಲ್ಲ, ಆಗುತ್ತೆ ಸರ್, ವೆಯ್ಟ್ ಮಾಡಬೇಕಷ್ಟೇ, ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ. ಸರ್ ಡಾಕ್ಯುಮೆಂಟ್ ಫೋಟೋ ಕಾಪಿಗೆ ಅಟೆಸ್ಟೇಷನ್ ಮಾಡಿಲ್ಲ, ಪ್ರಾಬ್ಲಮ್ ಮಾಡಿಲ್ಲ ಅಂದರೆ ಮಾಡಿಸಿ ಸರ್. ಇವತ್ತು ಹೋಗಿ ನಿಮ್ಮ ಅಕ್ಕಪಕ್ಕ ಮನೇಲಿ ಯಾರು ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರೆ, ನಾಳೆ ಆಫೀಸ್ಗೆ ಹೋಗಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ, ಗೌರ್ಮೆಂಟ್ ಕಾಲೇಜ್ಗೆ ಹೋಗಿ ಅಟೆಸ್ಟೇಷನ್ ಮಾಡಿ. ಅದೇನು ದೊಡ್ಡ ಕೆಲಸನ? ನಾನು ಹಿಮಾಲಯ ಪರ್ವತ ಹತ್ತಿ ಅಂತೇನು ಹೇಳ್ತಾ ಇಲ್ಲ. ಇಲ್ವಾ ಅಟೆಸ್ಟ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಕೇಳಿ ಸೆಲ್ಫ್ ಅಟೆಸ್ಟ್ ಮಾಡ್ಬಿಟ್ಟು ಕೊಡಿ ಅಂತ ಹೇಳ್ತಾರೆ, ಶಾರ್ಟ್ ಕಟ್ಟು. ನಾನು ಅದ್ರ ಕಡೆ ಹೋಗಲ್ಲ, ಗೆಸ್ಟೆಡ್ ಆಫೀಸರ್ ಕಡೆಯಿಂದ ಸೈನ್ ಮಾಡಿ, ನಾಳೆ ಬೆಳಿಗ್ಗೆ ಮಂಡೇ ಹೋಗಿ ಸೈನ್ ಮಾಡಿಸಿ. ಅದ್ರ ತೊಂದರೆ ಏನಾಗಿದೆ ಸರ್? BAMS ಕಟ್ ಆಫ್ ಸ್ವಲ್ಪ ಹೇಳಿ ಪ್ಲೀಸ್ ಸರ್. ದಯವಿಟ್ಟು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್, ನಾನು ಬಿಟ್ಬಿಡಿ ಸರ್. ಅನೆಕ್ಷರ್ 1 ಮತ್ತು 9 ಆಯುಷ್ ಕೋರ್ಸ್ಗೆ ಕೊಡೋಣ ಪ್ಲೀಸ್ ಹೇಳಿ. ಅವ್ರೇನು ಹೇಳಿದ್ದಾರೆ ಸರ್ ನಿಮಗೆ ಆಯುಷ್ಗೆ ಕೊಡಿ ಅಂತ? ಚನ್ನಬಸಯ್ಯ ಅವರೇ, ನಿಮ್ಗೆ ಹೇಳಿಲ್ಲ ಅಂದಮೇಲೆ ನಿಮಗಿಲ್ಲ, ಅದು ಓನ್ಲಿ ಮೆಡಿಕಲ್ಗೆ ಮಾತ್ರ ಅಷ್ಟೇ ಇರೋದು, ಬೇರೆ ಯಾರಿಗೂ ಇಲ್ಲ, ತಲೆ ಕೆಡಿಸ್ಕೊಬೇಡಿ.
ಸರ್ ಪ್ಲೀಸ್ ಡೂ ವಿಡಿಯೋ ಆನ್ ಗವರ್ನಮೆಂಟ್ ಕಾಲೇಜ್ ಸೆಕೆಂಡ್ ರೌಂಡ್ ಕಟ್ ಆಫ್. ಗೌರ್ಮೆಂಟ್ ಕಾಲೇಜಸ್ಸು ಸೇರಿಸಿ ಪ್ರೈವೇಟ್ ಕಾಲೇಜಸ್ಸು ಸೇರಿ ಒಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಗಾಟ್ BMS ಇಂಜಿನಿಯರಿಂಗ್ ಕಾಲೇಜ್ ಬಟ್ ಐ ಎಂಟರ್ಡ್ ಮೆಡಿಕಲ್ ಕಾಲೇಜಸ್ ಫಸ್ಟ್. ಶುಡ್ ಐ ಪೇ ಫೀ? ಆಮೇಲೆ ಏನೋ ಇದೆ, ಚಾಯ್ಸ್ ಟು. ಇಂಜಿನಿಯರಿಂಗಲ್ಲಿ ಚಾಯ್ಸ್ ಟು ಕೊಟ್ಟರೆ ಫೀ ಪೇ ಮಾಡೋ ಅಗತ್ಯ ಇಲ್ಲ ಮಿಸ್ಟರ್ ಕಿರಣ್ ನಾಯಕ್ ಅವರೇ. ಯಾಕೆ ನಿಮಗೆ ಡೌಟು? BMS ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅಂದರೆ ನೀವು ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೀನಿ. ಇಂಜಿನಿಯರಿಂಗಲ್ಲಿ ನೀವು ಚಾಯ್ಸ್ ಟು ಕೊಟ್ಟರೆ ನೀವು ಫೀಸ್ ಕಟ್ಟೋ ಅಗತ್ಯ ಇಲ್ಲ. ಓನ್ಲಿ ಮೆಡಿಕಲ್ ಡೆಂಟಲ್ ಅವ್ರು ಮಾತ್ರ ನೀಟ್ ಕೌನ್ಸಿಲಿಂಗಲ್ಲಿ ಮಾತ್ರ ಕಟ್ಟಬೇಕು. KCET ಕೌನ್ಸಿಲಿಂಗಲ್ಲಿ ಆರಾಮಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ಬೋದು ಬಿಂದಾಸ್. ಸರ್ ಐ ಗಾಟ್ BMS ಇಂಜಿನಿಯರಿಂಗ್ ಕಾಲೇಜ್ ಎಂಟರ್ ಮಾಡ್ಕೊಂಡು ಮತ್ತೆ ನೀವೇನಾ ಸರ್ ಯು ಆರ್ ಔಟ್ ಆಫ್ ಸೀಟ್ ಅಡ್ಮಿಷನ್ ಅಂತ ಬರ್ತಿದೆ, ಪ್ಲೀಸ್ ರಿಪ್ಲೈ. ನಾನು ಏನಪ್ಪ ಮಾಡಲಿ, ನನಗೆ ಗೊತ್ತಿಲ್ಲ ಶಶಾಂಕ್ ಗೌಡ್ರೆ. 3 hours ಮೊದಲು ಒಬ್ರು ಕೇಳಿದ್ದಾರೆ, ಸರ್ ನನಗೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ, ಕಂಗ್ರ್ಯಾಚುಲೇಷನ್, ಬಟ್ BAMS ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬೇಕಂತ ಇದ್ದೀನಿ, ಮಾಡಿ. ನಾನು ಕಾಶ್ ಆನ್ ಡೆಪಾಸಿಟ್ ಮಾಡಬೇಕಾ ಹೇಳಿ ಸರ್ ಪ್ಲೀಸ್. BAMSಗೆ ನಿಮ್ಗೆ ಯಾರು ಸಾರ್ ಹೇಳಿದ್ರು ಕಾಶ್ ಆನ್ ಡೆಪಾಸಿಟ್ ಕಟ್ಟಿ ಅಂತ? ಯಾರೂ ಹೇಳಿಲ್ಲ, ಕಟ್ಟೋ ಅಗತ್ಯ ಇಲ್ಲ. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದರೆ KE ಹತ್ರ ಹೋಗಿ ನಾನು ಕಟ್ಟಲೇಬೇಕು ಅಂತ ಕೇಳಿಕೊಂಡು ಕೈ ಕಾಲು ಹೇಳ್ಕೊಂಡು ಕಟ್ಟಿ, ನಂದೇನು ಅಭ್ಯಂತರ ಇಲ್ಲ. ಓನ್ಲಿ ಫಾರ್ ಮೆಡಿಕಲ್, ಓನ್ಲಿ ಫಾರ್ MBBS ಮಾತ್ರ ಕಾಶ್ ಆನ್ ಡೆಪಾಸಿಟ್ ಇರೋದು. ಇನ್ನೂ ಡೌಟ್ಸ್ ಬರ್ತಾ ಇದೆಯಲ್ಲ. ಮೋಸ್ಟ್ಲಿ KE ಅವರೇ ಸರಿಯಾಗಿ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಹೇಳಿಲ್ಲ, ನೋಟಿಫಿಕೇಶನ್ ಹೇಳಿಲ್ಲ, ನಾನು ಸರಿಯಾಗಿ ವಿಡಿಯೋ ಮಾಡಿಲ್ಲ ಅಂತ ಕಾಣುತ್ತೆ. ನಿಮ್ದೇನು ತಪ್ಪಿಲ್ಲ. Electronic and computer engineering is their future for this course, sir. I don't recommend, sir. Do electronics and communication or do computer science. Don't club it. ಪುಳಿಯೋಗರೆ ತಿನ್ನಿ ಇಲ್ಲ ವಾಂಗಿಬಾತ್ ತಿನ್ನಿ, ಎರಡು ಮಿಕ್ಸ್ ಮಾಡ್ಕೊಂಡು ತಿಂತೀನಿ ಅಂದರೆ ನಿಮ್ಮ ಇಷ್ಟ ಸರ್. ಯಾವುದ್ರದ್ದು ಟೇಸ್ಟ್ ಗೊತ್ತಾಗೋದಿಲ್ಲ. ಥ್ಯಾಂಕ್ ಯು ಸರ್. ನಯನಾ ಶೆಟ್ಟಿ ಅವರೇ ಥ್ಯಾಂಕ್ ಯು ಮೇಡಮ್. ಸರ್ ಇಫ್ ಯು ಎಕ್ಸಿಟ್ ಫ್ರಮ್ ಸೆಕೆಂಡ್ ರೌಂಡ್ ವಿ ಶುಡ್ ಪೇ ಪೆನಾಲ್ಟಿ. ನೀವು ಮೆಡಿಕಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಇಲ್ಲ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಗೊತ್ತಿಲ್ಲ. ಸೆಕೆಂಡ್ ರೌಂಡ್ ಮೆಡಿಕಲಲ್ಲಿ ನಿಮ್ಗೆ ಯಾವುದು ಚಾಯ್ಸೇ ಇಲ್ಲ ಸರ್ ಎಕ್ಸಿಟ್ ಆಗೋಕ್ಕೆ. ಚಾಯ್ಸ್ 1 2 3 4 ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಸೀಟ್ ಅಲಾಟ್ ಆಯಿತು ಅಂದರೆ ನೀವು ಅಡ್ಮಿಟ್ ಆಗಲೇಬೇಕು. ಇಂಜಿನಿಯರಿಂಗಲ್ಲಾದರೆ ಚಾಯ್ಸ್ 4 ಕೊಟ್ಟು ಹೊರಗಡೆ ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಸರ್ ಮೈಸನ್ ನೀಟ್ ಮಾರ್ಕ್ಸ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಕ್ಯಾಟಗರಿ 2A ರ್ಯಾಂಕ್ 99,000, ಆಲ್ ಇಂಡಿಯಾ ರ್ಯಾಂಕ್ 2 lakh. ವಿಚ್ ರ್ಯಾಂಕ್ ಕನ್ಸಿಡರ್ KEA? ಅಲ್ಲ ಸರ್, ನಿಮ್ಮ ಮಗನ್ನ ಕೇಳಿ ಸರ್ ಯಾವ ರ್ಯಾಂಕ್ ಇಂಪಾರ್ಟೆಂಟು ಅಂತ. ಮಗನೇ ಹೇಳ್ತಾನೆ, ಮಗ ಬುದ್ಧಿವಂತ, 497 ಮಾರ್ಕ್ಸ್ ತಗೊಂಡಿದ್ದಾನೆ. ಓನ್ಲಿ ಆಲ್ ಇಂಡಿಯಾ ರ್ಯಾಂಕ್ ಮ್ಯಾಟರ್ಸ್. ನನಗೂ ಹೇಳಿ ಬೇಜಾರಾಗ್ಬಿಟ್ಟಿದೆ. ಯಾಕೆಂದರೆ ತಿಳ್ಕೊಂಡಿರೋರು ಏನು ಹೇಳ್ತಾರೆ, ಯಪ್ಪ ಹೇಳಿದ್ದೆ ಹೇಳ್ತಾನೆ ಅಂತ ನನ್ನ ಬೈಕೋತಾರೆ. ಅದಕ್ಕೆ ಒಂದಷ್ಟು ವಿಷಯ ನಾನು ರಿಪೀಟ್ ಮಾಡಲ್ಲ. ಬಟ್ ಇಲ್ಲಿ ಕ್ವಶನ್ ಕೇಳಿದ್ದೀರ ಅಂತ ಹೇಳ್ತಾ ಇದ್ದೀನಿ. ಓನ್ಲಿ ಆಲ್ ಇಂಡಿಯಾ ರ್ಯಾಂಕ್, ಇನ್ನೆಲ್ಲ ವೇಸ್ಟು, ಇನ್ನೆಲ್ಲ ಜಂಕು. ನಿಮ್ಮ ಮಾರ್ಕ್ಸು, ಕ್ಯಾಟಗರಿ ರ್ಯಾಂಕು, ಕಡ್ಡಿ ಕಸ ಎಲ್ಲ ವೇಸ್ಟು. ಆಲ್ ಇಂಡಿಯಾ ರ್ಯಾಂಕ್ ಮಾತ್ರ. BSc ನರ್ಸಿಂಗ್ ಸೆಕೆಂಡ್ ರೌಂಡ್ ಎಕ್ಸ್ಪೆಕ್ಟೆಡ್ ಗೊತ್ತಿಲ್ಲ ಸರ್ ನನಗೆ, ಅದೆಲ್ಲ ನೋಡಿಲ್ಲ, ಅಷ್ಟೊಂದು ಟೈಮ್ ಇಲ್ಲ ನನಗೆ ಸರ್. ರ್ಯಾಂಕಿಂಗ್ ಜೊತೆ ಮಾರ್ಕ್ಸ್ ಮೆನ್ಷನ್ ಮಾಡಿ. ಮೇಡಮ್ ಮಮತಾ ಮೇಡಮ್, ಮಾರ್ಕ್ಸ್ ಯಾಕೆ ಮೇಡಮ್ ಬೇಕು? ಈಗ ರ್ಯಾಂಕ್ ಸಿಕ್ಕಿದೆ, ರ್ಯಾಂಕ್ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಒಂದೇ ಮಾರ್ಕ್ಸ್ಗೆ 108 ಜನ ರ್ಯಾಂಕ್ ತೊಗೊಂಡಿರ್ತಾರೆ. ಸೊ ರ್ಯಾಂಕ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ ಅನ್ನೋದು ನನ್ನ ಸಲಹೆ. ಅದರ ಮೇಲೆ ನಿಮ್ಮ ಇಷ್ಟ. ಸೈಫುದ್ದೀನ್ ಅವರು ಕೇಳ್ತಾ ಇದ್ದಾರೆ, ಸರ್ ಚಾಯ್ಸ್ 3 ಕೊಟ್ಟರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬಹುದಾ? ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ನೀವು ಟೈಪ್ ಮಾಡಿದ್ದೀರಾ ಅಂದರೆ ಐ ಥಿಂಕ್ ಯು ಆರ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್. ಚಾಯ್ಸ್ 3 ಕೊಟ್ಟರೆ ಹೋಗಬಹುದು. ಸೀಟು ನಿಮ್ಮ ಕೈಯಲ್ಲಿ ಯಾವುದೂ ಇರಲ್ಲ. ಸೆಕೆಂಡ್ ರೌಂಡ್ಗೆ ಹೋಗಿ ಫಸ್ಟು, ಆಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಿ. ಸರ್ ಕೆನ್ ಯು ಎಡಿಟ್? ಐ ಕಾಂಟ್ ಎಡಿಟ್ ಸರ್. ನೀವು ಎಡಿಟ್ ಇಫ್ ಯು ಚಾಯ್ಸ್ 2 ಆಪ್ಷನ್, ಚಾಯ್ಸ್ 2 ಕೊಟ್ಟರೆ ಆಪ್ಷನ್ನಲ್ಲಿ ಎಡಿಟ್ ಮಾಡಬಹುದು. ನೀವು ಮಾಡಬೇಕು, ನಾನಲ್ಲ. ಸರ್ ಪ್ಲೀಸ್ ಅರೇಂಜ್ ದಿಸ್ ಕಾಲೇಜಸ್ ಅಂತ ಹೇಳ್ತೀರಾ ಸರ್. ನಾನು ಹೆಂಗೆ ಸರ್ ಅರೇಂಜ್ ಮಾಡಲಿ? ಆಮೇಲೆ ಇದು ಸೊದ್ದಗಂಗಾ ಅಲ್ಲ ಸರ್, ಸಿದ್ಧಗಂಗಾ ಅದು. ನನಗನ್ಸುತ್ತೆ ಯಾವುದೋ ಒಂದು ಕಾಲೇಜ್ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದು ಅರೇಂಜ್ ಮಾಡ್ಕೊಳ್ಳಿ. ಸಿದ್ಧಗಂಗಾ, ಬಸವೇಶ್ವರ, ಆದಿಚುಂಚನಗಿರಿ, MVJ, ನನ್ನ ಪ್ರಕಾರ ಅದು ಕರೆಕ್ಟಾಗಿದೆ ಅಂತ ನಾನು ಹೇಳ್ತೀನಿ. ಬಟ್ ನಿಮ್ಗೆ ಹೇಗೆ ಬೇಕೋ ಅದು ಅರೇಂಜ್ ಮಾಡ್ಕೊಳ್ಳಿ.
ಸರ್ ವೆನ್ ಈಸ್ ದ ಲಾಸ್ಟ್ ಡೇಟ್ ಫಾರ್ ಕಾಶನ್ ಡೆಪಾಸಿಟ್? ರೂಪಾ ಮೇಡಮ್, ನನಗೆ ಹೆಂಗೆ ಮೇಡಮ್ ಗೊತ್ತಾಗುತ್ತೆ ಲಾಸ್ಟ್ ಡೇಟ್ ಅಂತ? ಯಾಕೆಂದರೆ ಕೆ ಇ ಅವ್ರು ಹೇಳೇ ಇಲ್ಲ, ಅದ್ರ ಬಗ್ಗೆ ಏನೂ ಹೇಳಿಲ್ಲ ಕಾಶನ್ ಡೆಪಾಸಿಟ್ ಬಗ್ಗೆ. ಎಲ್ಲರದ್ದು ತುಂಬ ದುಡ್ಡು ಜಾಸ್ತಿ ಇದೆ ಅನಿಸುತ್ತೆ, ಅರ್ಜೆಂಟಾಗಿ ಅವ್ರ ಅಕೌಂಟಿಂದ ಖಾಲಿ ಮಾಡಬೇಕು ಅಂತ ಹೊರಟ್ಬಿಟ್ಟಿದ್ದಾರೆ. ಕೊಡ್ತಾರೆ ಮೇಡಮ್, ಸಫಿಷಿಯೆಂಟ್ ಟೈಮ್ ಕೊಡ್ತಾರೆ. ಸರ್ ಇವಾಗ 20 ರುಪೀಸ್ ಬಾಂಡ್ ಪೇಪರ್ ಇಲ್ಲ ಅಂತ ಹೇಳ್ತಿದ್ದಾರೆ. ಐ ಡೋಂಟ್ ನೋ ಅಬೌಟ್ ದಟ್ ಸರ್. ಪೇಮೆಂಟ್ ಚಲನ್ ಈಸ್ ನಾಟ್ ಓನ್ಲಿ, ಕಾಯಿರಿ. ಅದು ಸೇಂಟ್ ಜಾನ್ಸ್ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್. ನಾನು ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿದ್ದೀನಿ, ಆದರೆ ನನ್ನ ಬ್ಯಾಂಕ್ ಚಾನಲ್ ಎಲ್ಲ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ ಸರ್. ಪ್ಲೀಸ್ ರಿಪ್ಲೈ. ಆಗುತ್ತೆ ಸರ್, ಆಗುತ್ತೆ, ಎಲ್ಲ ಆಗುತ್ತೆ. ಟ್ರೈ ಮಾಡ್ತಾ ಇರಿ ಅಷ್ಟೇ. ಐ ಥಿಂಕ್ ಐ ಕ್ಯಾನ್ ಸ್ಟಾಪ್ ಹಿಯರ್. ಯಾಕೆಂದ್ರೆ ತುಂಬ ಟೈಮ್ ಆಯಿತು ಅನಿಸುತ್ತೆ. ನಿಮ್ಮ ಡೌಟ್ಸು ನಾನು ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್.